ನಮಸ್ಕಾರ. ಇವತ್ತಿನ ಟಾಪಿಕ್ ಇಂಟರ್ಕೋರ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಅಂದರೆ ಪ್ರೆಗ್ನೆಂಟ್ ಇದ್ದವಾಗ ಇಂಟರ್ಕೋರ್ಸ್ ಮಾಡೋದು ಸೇಫಾ? ಇಂಟರ್ಕೋರ್ಸ್ಗೆ ಅನದರ್ ವರ್ಡ್ ಸೆಕ್ಸ್ ಮಾಡೋದು ಸೇಫಾ? ಮಾಡಬಹುದಾ, ಮಾಡಬಾರ್ದಾ, ಮಾಡೋದಾದರೆ ಯಾವಾಗ ಮಾಡಬೇಕು, ಯಾವಾಗ ಸೇಫು, ಯಾವಾಗ ನಾಟ್ ಸೇಫ್ ಅಂತ. ಓಕೆ, ಸೊ ಯೂಶ್ವಲ್ ಆಗಿ ಫಸ್ಟ್ ಟೈಮ್ ಮದರ್ಸಿಗೆ ತುಂಬಾ ಭಯ ಇರುತ್ತೆ. ಆ್ಯಂಡ್ ಅದನ್ನು ಕಾಂಪ್ಲಿಕೇಶನ್ಸ್ ಎಲ್ಲ ಇದ್ದು ಕನ್ಸೀವ್ ಆಗಿದ್ದಾರೆ ಅಂತಂತಂದರೆ ಇನ್ನಿಷ್ಟು ಭಯ ಇರುತ್ತೆ. ಸೊ ಆ್ಯಂಡ್ ಈ ಥರ ಪ್ರಶ್ನೆಗಳಿಗೆ ಏನು ಅಂತಂತಂದರೆ ಮುಕ್ತವಾಗಿ ನಾವು ಡಾಕ್ಟರ್ ಹತ್ರನೂ ಕೇಳೋಕ್ಕಾಗಲ್ಲ. ಅವರೂ ಅಷ್ಟು ಡೀಟೇಲ್ ಆಗಿ ಏನು ಎಂತ ಅನ್ನೋದನ್ನು ಈ ಥರ ಪ್ರಶ್ನೆಗಳಿಗೆ ಅವರಾಗೆ ಅಂತರೂ ಯಾವತ್ತೂ ಹೇಳಲ್ಲ. ಓಕೆ, ನಾವಾಗೆ ಕೇಳೋದಕ್ಕೆ ನಮಗೆ ಮುಜುಗರ. ಅದನ್ನು ಕೇಳಿದ್ರೂ ಅವ್ರು ನೀಟಾಗಿ ಉತ್ತರ ಕೊಡೋದಿಲ್ಲ. ಸೊ ಈ ಥರ ಸುಮಾರಷ್ಟು ಕ್ವಶನ್ಸ್ ಇದ್ದವು, ಅದರಲ್ಲಿ ಇದು ಒಂದು. ಓಕೆ, ನಾನು ಯಾವತ್ತೂ ಕೇಳಿಲ್ಲ, ಬಟ್ ನನಗೆ ಯಾವಾಗಲೂ ಅನ್ನಿಸ್ತಾ ಇತ್ತು. ಆ್ಯಂಡ್ ಏನಂತಂದರೆ ಥ್ರೂ ಔಟ್ ಪ್ರೆಗ್ನೆನ್ಸಿ, ನಮ್ಮದು ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಆಗಿದ್ದರಿಂದ ನಾವು ಥ್ರೂ ಔಟ್ ಪ್ರೆಗ್ನೆನ್ಸಿ ನಾವು ಮಾಡಿಲ್ಲ. ಆ್ಯಂಡ್ ಒಂದೇ ಸತಿಗೆ ಮಗು ಆಲ್ಮೋಸ್ಟ್ ಒಂದು 8 ತಿಂಗಳು 10 ತಿಂಗಳು ಆಗಾದಮೇಲೆ, ಅಷ್ಟು ಗ್ಯಾಪ್ ಆದಮೇಲೆ ನಾವು ಇಂಟರ್ಕೋರ್ಸ್ ಮಾಡಿದ್ದು, ಹಾನೆಸ್ಟಾಗಿ ಹೇಳ್ಬೇಕಂತಂತಂದರೆ. ಓಕೆ, ಸೊ ಇದು ಏನಂತಂತಂದರೆ ಮಾತಾಡೋಕ್ಕಾಗಲ್ಲ. ಇದು ಮೊಬೈಲಲ್ಲಿ ನಾನು ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಅದೇ ಬೇರೆ ಯಾರಾದರೂ ಥರ್ಡ್ ಪರ್ಸನ್ ಇದ್ದರು ಅಂತಂದರೆ ಆಬ್ವಿಯಸ್ಲಿ ನನಗೆ ನನ್ನ ಬಗ್ಗೆ ಮಾತಾಡೋದಕ್ಕಾಗಲ್ಲ. ಓಕೆ, ಅದು ನಮಗೂ ಮುಜುಗರ. ಸೊ ಈ ಮುಜುಗರ ಯೂಶ್ವಲಾಗಿ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ. ಕೆಲವೊಂದಿಷ್ಟು ಜನ ಓಪನ್ ಆಗಿ ಕೇಳೋ ಅಂತಹ ಮನಸ್ಸು ಇರುತ್ತೆ, ಆಯಿತಾ. ಸೊ ಇನ್ನು ಕೆಲವೊಂದಿಷ್ಟು ಮಂದಿಗೆ ಇರಲ್ಲ. ಓಕೆ, ಸೊ ಹಾಗಾಗಿನೇ ಇವತ್ತಿನ ಈ ವಿಡಿಯೋ. ಮತ್ತೆ ಆಗ್ತಾರ ನೋಡೋಣ ಬನ್ನಿ. ಸೊ ಪ್ರೆಗ್ನೆಂಟ್ ಇದ್ದವಾಗ ಇಂಟರ್ಕೋರ್ಸ್ ಮಾಡಬಹುದಾ ಅಂತಂತ ಕೇಳಿದರೆ ಖಂಡಿತವಾಗ್ಲೂ ಮಾಡಬಹುದು. ಬಟ್ ಯಾವಾಗ ಅಂತಂತಂದರೆ ಯಾವುದೇ ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ ಇಲ್ಲ ಅಂದವಾಗ ಖಂಡಿತವಾಗ್ಲೂ ಹಸ್ಬೆಂಡ್ ಆ್ಯಂಡ್ ವೈಫ್ ಜೊತೆಗೆ ಇರ್ಬೋದು. ಸೊ ಕಾಂಪ್ಲಿಕೇಶನ್ಸ್ ಅಂತಂದ್ರೇನು? ಬ್ಲೀಡಿಂಗ್ ಡಿಸಾರ್ಡರ್ಸ್ ಯಾವುದು ಇರಬಾರ್ದು. ಅಂದರೆ ಲೈಕ್ ಹೆಮಟೋಮಾ ಅಂತಂದರೆ ಮಗುವಿನ ಪಕ್ಕದಲ್ಲಿ ರಕ್ತ ಹೆಪ್ಪು ಕಟ್ಟಿರುತ್ತೆ, ಆಯಿತಾ. ಸೊ ಆ ಥರ ಏನಾದರೂ ಇತ್ತು ಅಂತಂತಂದರೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಬ್ಲೀಡಿಂಗ್ ಡಿಸಾರ್ಡರ್ಸ್ ಏನಾದರೂ ಇತ್ತು ಅಂತಂತಂದರೆ ಆ ಟೈಮಲ್ಲಿ ಇಂಟರ್ಕೋರ್ಸ್ ಮಾಡಬಾರ್ದು. ಆ್ಯಂಡ್ ಏನಾದರೂ ಹೆಮಟೋಮಾ ಆಗಿತ್ತು ಅಂತಂದರೆ ಮಾಡಬಾರ್ದು. ಆ್ಯಂಡ್ GDM ಅಂತಂದರೆ ಗೆಸ್ಟೇಷನಲ್ ಡಯಾಬಿಟಿಸ್ ಆಗಿರ್ಬೋದು, ಅಥವಾ ನಾರ್ಮಲ್ ಡಯಾಬಿಟಿಸ್ ಅಂದರೆ ಯೂಶ್ವಲ್ ಆಗಿ ಟೈಪ್ 2 ಡಯಾಬಿಟಿಸ್ ಯಾರಿಗೆಲ್ಲ ಇರುತ್ತಲ್ಲ, ಹೆಣ್ಮಕ್ಳಿಗೆ ಏನಾದರೂ ಟೈಪ್ 2 ಡಯಾಬಿಟಿಸ್ ಇದ್ದು ಕನ್ಸೀವ್ ಆಗಿದ್ದೀರಾ ಅಂತಂತಂದರೆ ಆ ಟೈಮಲ್ಲೂ ಕೂಡ ಪ್ರೆಗ್ನೆನ್ಸಿನ ಡಯಾಬಿಟಿಸ್ ಯೂಶ್ವಲ್ ಆಗಿ ಡಾಮಿನೇಟ್ ಮಾಡುತ್ತೆ. ಸೊ ಹಾಗಾಗಿ ತುಂಬ ಹುಷಾರಾಗಿರಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಹೈ BP ಇದ್ದಂಥವ್ರು ಅಥವಾ ಫ್ಯಾಮ್ಲಿನಲ್ಲೆಲ್ಲ ನಿಮ್ಮ ಹಿಸ್ಟ್ರಿನಲ್ಲಿ ರಿಕರೆಂಟ್ ಮಿಸ್ಕ್ಯಾರೇಜಸ್ ಆಗ್ತಾ ಇತ್ತು, ಅಥವಾ ಇನ್ಫರ್ಟಿಲಿಟಿ ಕನ್ಸೀವ್ ಆಗೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಅಂಥವ್ರಾಗಿರಬಹುದು. ಅಥವಾ ಪ್ಲೆಸೆಂಟಾ ಪ್ರೀವಿಯಾ ಅಂತಂದರೆ ಪ್ಲೆಸೆಂಟಾ ಗರ್ಭಕೋಶದ ಬಾಯನ್ನು ಮುಚ್ಚಿಬಿಟ್ಟಿರುತ್ತೆ, ಆಯಿತಾ. ಪ್ಲೆಸೆಂಟಾ ಎಲ್ಲಿ ಬೇಕಾದರೂ ಸ್ಟಿಕ್ ಆಗ್ಬೋದು ಗರ್ಭಾಶಯದ ಒಳಗೆ, ಬಟ್ ಯಾವಾಗ ಅದು ಗರ್ಭಕೋಶದ ಬಾಯನ್ನು ಹೀಗೆ ಕ್ಲೋಸ್ ಮಾಡುತ್ತೆ ಅದನ್ನು ಪ್ಲೆಸೆಂಟಾ ಪ್ರೀವಿಯಾ ಅಂತ ಕರೀತಾರೆ. ಸೊ ಆ ಥರ ಪ್ಲೆಸೆಂಟಾ ಪ್ರೀವಿಯಾ ಇದ್ದವಾಗ ಇಂಟರ್ಕೋರ್ಸ್ ಮಾಡಬಾರ್ದು. ಆ್ಯಂಡ್ ಲೋ ಲೈಯಿಂಗ್ ಪ್ಲೆಸೆಂಟಾ ಇದ್ದವಾಗಲೂ ಕೂಡ ಮಾಡಬೇಡಿ ಅಂತ ಹೇಳ್ತಾರೆ. ಓಕೆ, ಸೊ ಆ್ಯಂಡ್ BP ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು, ಹೈ BP ಇತ್ತು, ಇಲ್ಲ ಲೋ BP ಇತ್ತು, ಈ ಥರ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೂ ಕೂಡ ಇಂಟರ್ಕೋರ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಇದೆಲ್ಲ ಕಾಂಪ್ಲಿಕೇಶನ್ಸು. ಈ ಥರ ನಾನು ಯಾವುದಾದ್ರೂ ಒಂದೆರಡನ್ನ ಬಿಟ್ಟಿರಬಹುದು, ಬಟ್ ಯಾವುದೇ ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ ನಿಮ್ಮ ಪ್ರೆಗ್ನೆನ್ಸಿನಲ್ಲಿ ಇತ್ತು ಅಂತಂತಂದರೆ ಇಂಟರ್ಕೋರ್ಸ್ನ ಮಾಡಬೇಡಿ ಅಂತಲೇ ಸಜೆಸ್ಟ್ ಮಾಡ್ತಾರೆ. ಓಕೆ, ಇಫ್ ಎಟ್ ಆಲ್ ಮಾಡಬಹುದು ಅಂತಂತಂದರೆ ವಿಚ್ ಇಸ್ ಅ ಸೇಫೆಸ್ಟ್ ಸೈಡ್, ಯಾವ ಟೈಮಲ್ಲಿ ಮಾಡಿದ್ರೆ ದಟ್ ಇಸ್ ಓಕೆ. ಟೈಮ್ ಇನ್ ದ ಸೆನ್ಸ್ ಪ್ರೆಗ್ನೆನ್ಸಿಯ ಯಾವ ಪರ್ಟಿಕ್ಯುಲರ್ ಟೈಮಲ್ಲಿ, ಫಸ್ಟ್ ಟ್ರೈಮೆಸ್ಟರಾ, ಸೆಕೆಂಡ್ ಟ್ರೈಮೆಸ್ಟರಾ, ಥರ್ಡ್ ಟ್ರೈಮೆಸ್ಟರಾ, ಯಾವ ಪರ್ಟಿಕ್ಯುಲರ್ ಟ್ರೈಮೆಸ್ಟರ್ ಈಸ್ ದ ಸೇಫೆಸ್ಟ್ ಟ್ರೈಮೆಸ್ಟರ್ ಅಂತಂತ ಹೇಳಿ ನೆಕ್ಸ್ಟ್ ಕ್ವಶನ್. ಏನು ಗೊತ್ತಾ, ಯಾವಾಗಲೇ ಮಾಡಿದ್ರೂ ಅಂದರೆ ಹೊಟ್ಟೆನಲ್ಲಿ ಮಗು ಇದೆ ಅಂತಂತಂದರೆ ತಾಯಿ ಅಂತಲೇ. ಓಕೆ, ಮಾಮ್ ಟು ಬಿ ಅನ್ನೋದಕ್ಕಿಂತ ಮಾಮೆ, ಆಯಿತಾ, ತಾಯಿನೇ ಅದು ಬಂದುಬಿಟ್ಟಿರುತ್ತೆ ಆಲ್ರೆಡಿ. ಸೊ ತಾಯಿಗೆ ಯಾವುದೇ ರೀತಿಯಾದಂತಹ ಅನ್ಕಂಫರ್ಟ್ನೆಸ್ ಆಗಬಾರ್ದು ಆ್ಯಂಡ್ ಪ್ರೆಷರ್ ಬೀಳಬಾರ್ದು ಹೊಟ್ಟೆ ಮೇಲೆ. ಓಕೆ, ಮಗು ಇರುತ್ತಲ್ವ. ಸೊ ಹಾಗಾಗಿ ಯಾವುದೇ ಟ್ರೈಮೆಸ್ಟ್ರಲ್ಲಿ ನೀವು ಮಾಡಿದ್ರೂ ಹೊಟ್ಟೆಗೆ ಪ್ರೆಷರ್ ಬೀಳದೇ ಇರೋ ಹಾಗೆ ನಡ್ಕೋಬೇಕು ಹಸ್ಬೆಂಡ್ಸ್. ಓಕೆ, ಸೊ ಯಾವ ಟ್ರೈಮೆಸ್ಟ್ರಲ್ಲಿ ಮಾಡಬೇಕು ಅನ್ನೋದು. ಇನ್ನೊಂದು ಪಾಯಿಂಟ್ ಬಿಟ್ಟೆ, ಪ್ರೀ ಟರ್ಮ್ ಡೆಲಿವರಿ ಆಗುವಂತಹ ಸಾಧ್ಯತೆ ಏನಾದರೂ ಇತ್ತು ಅಂತಂತಂದ್ರೂ ಕೂಡ ಮಾಡಬಾರ್ದು. ಓಕೆ, ಆ್ಯಂಡ್ ಪ್ರೀ ಟರ್ಮ್ ಡೆಲಿವರಿ ಯಾವ ರೀಸನಿಂದ ಬೇಕಾದ್ರೂ ಆಗಬಹುದು, ಆಯಿತಾ. ಇಂಥದೇ ರೀಸನ್ ಅಂತ ಏನಿಲ್ಲ, ಯಾವುದೇ ರೀಸನಿಂದ ಪ್ರೀ ಟರ್ಮ್ ಡೆಲಿವರಿ ಆಗುವಂತಹ ಸಾಧ್ಯತೆ ಇದ್ದು ಡಾಕ್ಟರ್ ಏನಾದರೂ ನಿಮಗೆ ಮುಂಚೆನೇ ಪ್ರೀ ಟರ್ಮ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದರು ಅಂತಂತಂದರೆ ದಯವಿಟ್ಟು ರಿಸ್ಕ್ ತೊಗೊಳೋದಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಯಾವ ಟ್ರೈಮೆಸ್ಟ್ರು ಅಂತಂತ ನೋಡೋಣ ಬನ್ನಿ.
ಸೊ ಫಸ್ಟ್ ಟ್ರೈಮೆಸ್ಟರ್ ಅಂದರೆ ಫಸ್ಟ್ 3 ಮಂತ್ಸಲ್ಲಿ ಇಫ್ ಲೇಡಿ ಈಸ್ ಓಕೆ, ಇಫ್ ಮಾಮ್ ಈಸ್ ಓಕೆ, ಆರಾಮಾಗಿ ಇಂಟರ್ಕೋರ್ಸ್ ಮಾಡ್ಬೋದು. ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ಏನು ಅಂತಂತಂದರೆ ಫಸ್ಟ್ 3 ಮಂತ್ಸು ಪ್ರೆಗ್ನೆನ್ಸಿ ಸಿಮ್ಟಮ್ಸು ಜಾಸ್ತಿ ಇರುತ್ತೆ. ಅಂದರೆ ಅರ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸು ಜಾಸ್ತಿ ಇರುತ್ತೆ. 3 ಮಂತ್ಸ್ವರೆಗೂ ಯೂಶ್ವಲ್ ಆಗಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಇರುತ್ತೆ. ಓಕೆ, ಸೊ ಯಾವ ಥರ ಅಂತಂತಂದರೆ ವಾಂತಿ ಆಗಿರ್ಬೋದು, ವಾಕರಿಕೆ ಆಗಿರಬಹುದು, ಕ್ರಾಂಪ್ಸ್ ಆಗಿರ್ಬೋದು, ಅನ್ಕಂಫರ್ಟೇಬಲ್ನೆಸ್ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಆ್ಯಂಗ್ಸೈಟಿ ಕೂಡ ಇರುತ್ತೆ. ಫಸ್ಟ್ ಟೈಮ್ ಮಾಮ್ಸ್ಗೆ ಆ್ಯಂಗ್ಸೈಟಿ ಕೂಡ ಇರುತ್ತೆ. ಇನ್ಫರ್ಟಿಲಿಟಿನ ಫೇಸ್ ಮಾಡಿ ಕನ್ಸೀವ್ ಆಗಿದ್ದಾರೆ ಅಂತಂತಂದರೆ ಅಂಥವ್ರಿಗೂ ಕೂಡ ಆ್ಯಂಗ್ಸೈಟಿ ಜಾಸ್ತಿ ಇರುತ್ತೆ. ಅಂಥವ್ರು ಯೂಶ್ವಲ್ ಆಗಿ ಮೈಂಡ್ ಸೆಟ್ ಹೇಗಿರುತ್ತೆ, ಇನ್ಫರ್ಟಿಲಿಟಿಯಿಂದ ಕನ್ಸೀವ್ ಆದಮೇಲೆ ರಿಸ್ಕ್ ಬೇಡ ಅನ್ನೋ ಅಂತಹ ಮೈಂಡ್ ಸೆಟ್ಗೆ ಬಂದುಬಿಟ್ಟಿರ್ತೀವಿ. ಓಕೆ, ಸೊ ಆ ಟೈಮಲ್ಲಿ ಏನಂತ ಅನಿಸುತ್ತೆ, ಬೇಡ, ಯಾವುದೂ ಬೇಡ, ಮಗು ಬಂತ ಸಾಕು, ಬೇರೆ ಏನೂ ಬೇಕಾಗಿಲ್ಲ ಅನ್ನುವಂತಹ ಮನಸ್ಥಿತಿ ಇದ್ದವಾಗ ಆಬ್ವಿಯಸ್ಲಿ ಲೇಡಿನೇ ಹ್ಞೂ ಅನ್ನಲ್ಲ. ಓಕೆ, ಇಫ್ ವೆನ್ ಇದೆಲ್ಲ ಬಿಟ್ಟು ಯಾವಾಗ ಲೇಡಿ ಈಸ್ ಓಕೆ ಫಸ್ಟ್ 3 ಮಂತ್ಸಲ್ಲಿ, ಯಾವಾಗ ಗರ್ಲ್ ಕಡೆಯಿಂದ ಓಕೆ ಅಂತ ಇರುತ್ತೆ, ಆವಾಗ ಆಬ್ವಿಯಸ್ಲಿ ಇಂಟರ್ಕೋರ್ಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟು ಸೆಕೆಂಡ್ ಟ್ರೈಮೆಸ್ಟರ್ ಈಸ್ ದ ಸೇಫೆಸ್ಟ್ ಟ್ರೈಮೆಸ್ಟರ್ ಅಂತ ಹೇಳ್ತಾರೆ. ಸೊ ಈಗ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಏನು ಅಂತಂತಂದರೆ ಮಾರ್ನಿಂಗ್ ಸಿಕ್ನೆಸ್ ಆಗಿರ್ಬೋದು, ಅಂದರೆ ವಾಂತಿ ವಾಕರಿಕೆ ಆಗಿರ್ಬೋದು, ಆ ಥರದ್ದು ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಎಲ್ಲ ಆಲ್ಮೋಸ್ಟ್ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಅಂದರೆ ಮೋರ್ ಕಂಫರ್ಟೇಬಲ್ ಆಗಿರ್ತಾರೆ. ಓಕೆ, ಒಂದು ಸೆಟಲಿಂಗ್ ಟ್ರೈಮೆಸ್ಟರ್ ಅಂತ ಹೇಳ್ತಾರೆ, ಸೆಟ್ಲಿಂಗ್ ಟೈಮ್ ಥರ ಇದು ಸೆಕೆಂಡ್ ಟ್ರೈಮೆಸ್ಟರ್. ಓಕೆ, ಸೊ ಹಾಗಾಗಿ ಇದು ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಆ ಥರದ್ದೆಲ್ಲ ಸಿಮ್ಟಮ್ಸ್ ಎಲ್ಲ ಹೋಗಿ ಓಕೆ ನನ್ನ ಪ್ರೆಗ್ನೆನ್ಸಿ ಮುಂದಕ್ಕೆ ಆರೋಗ್ಯವಾಗಿ ಮಗುವನ್ನು ಬೆಳವಣಿಗೆ ಚೆನ್ನಾಗಿದೆ ಅಂತ ಗೊತ್ತಾಗಿರುತ್ತಲ್ವ. ಸೊ ಅದು ಸೇಫೆಸ್ಟ್ ಟ್ರೈಮೆಸ್ಟರ್. ಮಾನಸಿಕವಾಗಿಯೂ ಕೂಡ ಸೇಫ್ ಅಂತ ಫೀಲ್ ಮಾಡ್ತಾ ಇರ್ತಾರೆ. ಸೊ ಈ ಟೈಮಲ್ಲಿ ಇಂಟರ್ಕೋರ್ಸ್ ಮಾಡಬೇಕಂತ ಅನ್ಸಿದ್ರೆ ಮಾಡಬಹುದು. ಆ್ಯಂಡ್ ನೆಕ್ಸ್ಟು ಥರ್ಡ್ ಟ್ರೈಮೆಸ್ಟ್ರಲ್ಲಿ ಬೆಲ್ಲಿ ಸೈಜು ಜಾಸ್ತಿ ದೊಡ್ಡದಾಗಿರುತ್ತೆ, ಅಂದರೆ ಹೊಟ್ಟೆ ಸೈಜು ದೊಡ್ಡದಾಗಿರುತ್ತೆ. ಓಕೆ, ಸೊ ಈ ಟೈಮಲ್ಲಿ ಮಾಡೋದಕ್ಕೆ ಅನ್ಕಂಫರ್ಟೇಬಲ್ ಆಗಿ ಇರ್ತಾರೆ ಬೋತ್, ಆಯಿತಾ, ಹಸ್ಬೆಂಡ್ ವೈಫ್ ಇಬ್ಬರೂ ಮಾಡೋದಕ್ಕೆ ಅನ್ಕಂಫರ್ಟೇಬಲ್ನೆಸ್ ಇರುತ್ತೆ. ಬಟ್ ಅದ್ರ ಜೊತೆಗೆ ಇನ್ನೂ ಏನಂತಂತಂದರೆ ಬ್ಲೀಡಿಂಗ್ ಆಗುವಂತಹ ಸಾಧ್ಯತೆ ಇರುತ್ತೆ. ಮಗುವಿನ ಸುತ್ತ ಇರುವಂತಹ ಸ್ಯಾಕ್ ಏನಿರುತ್ತೆ, ಆಮ್ನಿಯೋಟಿಕ್ ಫ್ಲೂಯಿಡ್ದು ಸ್ಯಾಕ್ ಏನಿರುತ್ತೆ, ಅದು ಪಂಕ್ಚರ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಹಾಗಾಗಿ ಥರ್ಡ್ ಟ್ರೈಮೆಸ್ಟರಲ್ಲಿ ಯೂಶ್ವಲ್ ಆಗಿ ಅವಾಯ್ಡ್ ಮಾಡಿದ್ರೆ ಬೆಟರ್. ಓಕೆ, ಫಸ್ಟ್ ಟ್ರೈಮೆಸ್ಟರು ಸೆಕೆಂಡ್ ಟ್ರೈಮೆಸ್ಟರು ದೇ ಆರ್ ಸೇಫ್. ಫಸ್ಟ್ ಟ್ರೈಮೆಸ್ಟರಲ್ಲಿ ವೆನ್ ಲೇಡಿ ಈಸ್ ಓಕೆ, ಇದೆಲ್ಲನೂ ಓಕೆ. ಓಕೆ, ಸೆಕೆಂಡ್ ಟ್ರೈಮೆಸ್ಟರ್ ಈಸ್ ದ ಸೇಫೆಸ್ಟ್. ಥರ್ಡ್ ಟ್ರೈಮೆಸ್ಟರಲ್ಲಿ ಸ್ವಲ್ಪ ರಿಸ್ಕಿ ಅಂತ ಅನಿಸುತ್ತೆ. ಸೊ ಇಟ್ಸ್ ಬೆಟರ್ ಟು ಅವಾಯ್ಡ್. ಆ್ಯಂಡ್ ಇನ್ಫೆಕ್ಷನ್ಸ್ ಏನಾದರೂ ಇತ್ತು ಅಂತಂತಂದ್ರೂ ಕೂಡ ಇಂಟರ್ಕೋರ್ಸ್ ಮಾಡಬಾರ್ದು. ಆ್ಯಂಡ್ ಏನು ಅಂತಂತಂದರೆ ಈ ಇನ್ಫೆಕ್ಷನ್ ವೆಜೈನಲ್ ಏರಿಯಾನಲ್ಲಿ ಇದ್ದು ಇಂಟರ್ಕೋರ್ಸ್ ಮಾಡಿದರೆ ಸೊ ಇನ್ಫೆಕ್ಷನ್ ಒಳಗಡೆ ಎಲ್ಲ ಸ್ಪ್ರೆಡ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇನ್ಫೆಕ್ಷನ್ ಇದ್ದವರು ಫಸ್ಟು ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ಸಾರ್ಟ್ ಔಟ್ ಮಾಡಿಕೊಂಡು ಆಮೇಲೆ ಮುಂದುವರಿಬೇಕು. ಓಕೆ, ಸೊ ಈ ಇನ್ಫೆಕ್ಷನ್ ಅಂತ ಬಂತಂದರೆ UTI ಕೂಡ ಮೋಸ್ಟ್ ಕಾಮನ್ ಇನ್ಫೆಕ್ಷನ್, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್. ಇದು ಯೂಶಲಾಗಿ ಪ್ರೆಗ್ನೆಂಟ್ ಇದ್ದವ್ರಿಗೆ ಸುಮಾರಷ್ಟು ಜನಕ್ಕೆ UTI ಆಗುತ್ತೆ. ಓಕೆ, ಇದು ಕಾಮನ್, ಅದರಿಂದ ಭಯ ಪಡೋಷ್ಟಿಲ್ಲ. ಆದರೆ ಅದನ್ನು ಟ್ರೀಟ್ ಮಾಡಿಸೋದು ತುಂಬಾ ಮುಖ್ಯ. ಅಂತಂದರೆ ಇನ್ಫೆಕ್ಷನಿಗೆ UTIಗೆ ಮೆಡಿಸಿನ್ ತೊಗೊಳ್ಳೋದು ತುಂಬಾ ಮುಖ್ಯ. ಡಾಕ್ಟರ್ನ ಮೀಟ್ ಮಾಡಿ ಅದಕ್ಕೆ ಮೆಡಿಸಿನ್ ತೊಗೊಳ್ಳೋದು ತುಂಬ ಮುಖ್ಯ. ಇನ್ನೊಂದು ಏನಂತಂತಂದರೆ ಹಗಲೆಲ್ಲ ಸುಸು ಮಾಡೋದಕ್ಕೆ ಹೋಗೋದು, ಇದು ಎಲ್ಲ ಪ್ರೆಗ್ನೆನ್ಸಿನಲ್ಲೂ ಆಗುತ್ತೆ. ನಾರ್ಮಲ್ ಪ್ರೆಗ್ನೆನ್ಸಿ ಸಿಮ್ಟಮ್ ಅದು. ಸೊ ಹಾಗಾಗಿ UTI ಆದವಾಗ ನಮಗೆ UTI ಆಗಿದೆನೋ ಅಥವಾ ಇದೇನು ಪ್ರೆಗ್ನೆನ್ಸಿ ಸಿಮ್ಟಮ್ಮು ಅಂತಲೇ ಗೊತ್ತಾಗಲ್ಲ. ಓಕೆ, ಎರಡರಲ್ಲೂ ಪದೇ ಯೂರಿನೇಷನ್ ಹೋಗ್ತಾನೆ ಇರ್ತೀವಿ. ಬಟ್ UTI ಆದವಾಗ ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, UTI ಆದವಾಗ ಸುಸು ಮಾಡೋದಕ್ಕೆ ಹೋದವಾಗ ನೋವಾಗುತ್ತೆ. ಓಕೆ, ವೆರಿ ಅನ್ಕಂಫರ್ಟೇಬಲ್ ಇರುತ್ತೆ. ಓಕೆ, ಸೊ ಆ ಥರ ಆಗ್ತಾ ಇತ್ತು ಅಂತಂತಂದರೆ ಇದು ಪ್ರೆಗ್ನೆನ್ಸಿ ಸಿಮ್ಟಮ್ ಅಂದ್ಕೊಂಡು ದಯವಿಟ್ಟು ಸುಮ್ಮನೆ ಇರಬೇಡಿ. ಯಾಕೆ ಅಂತಂದರೆ ಈ UTI ಸ್ಪ್ರೆಡ್ ಆಗ್ತಾ ಕಿಡ್ನಿಗೂ ಕೂಡ ಸ್ಪ್ರೆಡ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಯಾವಾಗ ಕಿಡ್ನೀಸ್ಗೆ ಸ್ಪ್ರೆಡ್ ಆಗುತ್ತೆ ಆವಾಗ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಹಾಗಾಗಿ ಇನಿಷಿಯಲ್ ಸ್ಟೇಜಲ್ಲೇ ನಿಮಗೆ ಯಾವಾಗ ಅನ್ಕಂಫರ್ಟೇಬಲ್ ಅನಿಸುತ್ತೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಮಾತಾಡಿ. ಓಕೆ, ಆ್ಯಂಡ್ UTI ಇದ್ದವಾಗ ಇಂಟರ್ಕೋರ್ಸ್ ಮಾಡಬಹುದಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಮಾಡಬಹುದು. ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅದು ಹೆಸರೇ ಹೇಳುತ್ತೆ. ಸೊ ಅದು ಸಪ್ರೇಟು. ಓಕೆ, ನಿಮ್ಮ ಮಗುವಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ. ಅದು ಎರಡೂ ಓಪನಿಂಗು ಬೇರೆ. ಓಕೆ, ಸೊ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಇಷ್ಟೇ ಇಂಟರ್ಕೋರ್ಸ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದು. ಎಂಡ್ ಆಫ್ ದಿ ಡೇ ಏನು ಅಂತಂತಂದರೆ ಹೆಂಡತಿಗೆ
ಮಗುವಿನ ಹೊಟ್ಟೆನಲ್ಲಿ ಹೊತ್ತವಳಿಗೆ ಫಿಸಿಕಲ್ ಟಚ್ ತುಂಬಾ ಮುಖ್ಯ. ಆ ಫಿಸಿಕಲ್ ಟಚ್ಚಿಂದ ಕಾನ್ಫಿಡೆನ್ಸ್ ಬರುತ್ತೆ, ಸೇಫ್ ಫೀಲಿಂಗ್ ಬರುತ್ತೆ, ಒಂಥರ ಫೀಲಿಂಗ್ ಅದು. ಓಕೆ, ಸೊ ಇಟ್ಸ್ ನಾಟ್ ಆಲ್ವೇಸ್ ಸೆಕ್ಸ್. ಓಕೆ, ಫಿಸಿಕಲ್ ಟಚ್ ಇಸ್ ಸೋ ಮೋರ್ ಇಂಪಾರ್ಟೆಂಟ್. ಇದನ್ನ ಬಿಟ್ಟರೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.